Hello diploma students, DCET 2025 application form ಅಲ್ಲಿ ಏನಾದರೂ ಕರೆಕ್ಷನ್ಸ್ಗಳಿದ್ರೆ ಕರೆಕ್ಷನ್ ಮಾಡಲಿಕ್ಕೆ ಕೆಇಎ ವೆಬ್ಸೈಟಲ್ಲಿ ಎಡಿಟಿಂಗ್ ಆಪ್ಷನ್ ಲಿಂಕ್ ಎನೇಬಲ್ ಇದೆ. ನೀವು ಎಡಿಟನ್ನು ಮಾಡ್ಬೋದು. ಯಾವಾಗ ಲಾಸ್ಟ್ ಡೇಟ್ ಇದೆ ಅಂತ ತಿಳಿಸೋವಂಥ ವಿಡಿಯೋ ಇದಾಗಿದೆ. ದಿಸ್ ಈಸ್ ರೂಪಶ್ರೀ ಫ್ರಮ್ TGI Academy. So KEA notification ಹೇಳೋ ಪ್ರಕಾರ based on the request of the candidates, editing option will be given to the edit of DCET 2025 application details. So ಇಲ್ಲಿ ಹೇಳ್ತಾ ಇದ್ದಾರೆ ಅವರು 5th June 2025 4 PM ಗೆ ಎಡಿಟಿಂಗ್ ಆಪ್ಷನ್ ಸ್ಟಾರ್ಟ್ ಆಗುತ್ತೆ. 8th June 2025 11:59 PM ಗೆ ಎಡಿಟಿಂಗ್ ಆಪ್ಷನ್ ಡಿಸೇಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ದಿಸ್ ಇಸ್ ದ ನೋಟಿಫಿಕೇಶನ್ ಫ್ರಮ್ ದ KEA ಅವರಿಂದಾನೇ ಸಿಕ್ಕಿರೋದು. ಸೊ KEA ನೋಟಿಫಿಕೇಶನ್ ನಲ್ಲಿ ನೀವು ನೋಡ್ಬೋದು. ಸೊ ಈ ಟೈಮಿಗೆ ಎಕ್ಸಾಕ್ಟ್ಲಿ ಅದು ಕ್ಲೋಸ್ ಆಗುತ್ತೆ ಲಿಂಕ್. ಹಾಗಾಗಿ ನೀವು ಕರೆಕ್ಟಾಗಿ ಆ ಟೈಮ್ ಒಳಗಡೆನೆ ಏನಾದರೂ ಎಡಿಟಿಂಗ್ ಇದ್ರೆ ಎಡಿಟ್ ಮಾಡಿ ಲೇಟರ್ ಪ್ರಿಂಟ್ನ ತಗೋಬೋದು. ಇನ್ನು ಯಾವ ರೀತಿ ಲಿಂಕನ್ನು ನೀವು ಹೋಗಿ ಅಪ್ಡೇಟ್ ಮಾಡಬೇಕು ಅಂದರೆ KEA ವೆಬ್ಸೈಟ್ಗೆ ಹೋಗ್ತೀರಾ, ಅದರಲ್ಲಿ ಅಡ್ಮಿಷನ್ಗೆ ಹೋಗ್ತೀರಾ, DCET 2025 ಹೋದರೆ ಸೊ ಇಲ್ಲಿ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಎಡಿಟಿಂಗ್ DCET 2025 ಆನ್ಲೈನ್ ಅಪ್ಲಿಕೇಶನ್ ಎಡಿಟ್ ಲಿಂಕ್. ಸೊ ಈ ಎಡಿಟ್ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನಿಮ್ಮ ಡೀಟೇಲ್ಸ್ನ ನೀವು ಫಿಲ್ ಮಾಡಬೇಕಾಗತ್ತೆ. ಈ ಡೀಟೇಲ್ಸ್ನ ಫಿಲ್ ಮಾಡಿದಾಗ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಏನೇ ಕರೆಕ್ಷನ್ಸ್ ಇದ್ರೂ ಕರೆಕ್ಷನ್ ಮಾಡಿ ಸಬ್ಮಿಟ್ನ ಕೊಡಿ. ಆಫ್ಟರ್ ದ ಸಬ್ಮಿಷನ್ ಟೇಕ್ ಎ 1 ಕಾಪಿ ಆಫ್ ಪ್ರಿಂಟ್. ಆ ಕಾಪಿ ಅಪ್ಡೇಟೆಡ್ ಕಾಪಿನ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಅಡ್ಮಿಷನ್ಸ್ಗೆ ಯೂಸ್ ಮಾಡಬೇಕಾಗತ್ತೆ ಸ್ಟೂಡೆಂಟ್ಸ್. ಆ್ಯಕ್ಚುಲಿ ನಮ್ಮ TGI ಅಕಾಡೆಮಿಯಲ್ಲಿ ವಿ ಆರ್ ಪ್ರೊವೈಡಿಂಗ್ ಬೋತ್ ಆನ್ಲೈನ್ ಆಫ್ಲೈನ್ ಕೋಚಿಂಗ್ನ ಕೊಡ್ತಾ ಇದ್ದೀವಿ. ಆಲ್ ಕ್ಲಾಸಸ್ ರೆಕಾರ್ಡಿಂಗ್ಸ್ಗಳು ಅವೈಲೇಬಲ್ ಇರ್ತದೆ, ಟೆಸ್ಟ್ಗಳು ಅವೈಲೇಬಲ್ ಇರ್ತದೆ. ಸ್ಟೂಡೆಂಟ್ಸ್ ಇಂಟ್ರೆಸ್ಟೆಡ್ ಇರೋ ಸ್ಟೂಡೆಂಟ್ಸ್ ಇಲ್ಲಿ ಮೆನ್ಷನ್ ಮಾಡಿರೋ ನಂಬರ್ಸ್ಗಳಿಗೆ ಕಾಲ್ ಮಾಡೋದ್ರ ಮೂಲಕ ಅಡ್ಮಿಷನ್ಸ್ನ ತಗೋಬಹುದು. ಆದಷ್ಟು ಈ ವಿಡಿಯೋನ ಎಲ್ಲ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.